ನಮಸ್ತೆ ಹರೀಶ್ ಕುಮಾರ್ ನಮಸ್ತೆ ವಿ ಮೇಡಮ್. ಎಲ್ ಆ್ಯಂಡ್ ಇವತ್ತು ನಮ್ಮ ಭಾರತ್ ಐಕಾನಿಕ್ ಅವಾರ್ಡ್ಸ್ ಟೀಮ್ ಪಾಡ್ಕಾಸ್ಟ್ಗೆ ನೀವು ರೀಚ್ ಆಗಿದ್ದೀರಾ. ಆ್ಯಂಡ್ ಐ ನೋ ಇದು ಲೈಕ್ ಇಟ್ಸ್ ನಾಟ್ ಈಸಿ ಅಂದ್ಬಿಟ್ಟು ಸೋಷಿಯಲ್ ಸರ್ವಿಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಎಸ್ ಮ್ಯಾಮ್. ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, ಆ್ಯಕ್ಚುಲಿ ಜರ್ನಿ ಎಷ್ಟು ಎಕ್ಸ್ಪೀರಿಯನ್ಸ್ ನೀವು ತಗೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ಎಸ್ ನಾನು 2016 ಇಂದನೂ ಮಾಡ್ತಾ ಇದ್ದೀನಿ. ಓಕೆ ನಮ್ಮ ಫಾದರ್ ಮದರ್ ಆಲ್ಸೋ ಅವರು ಸರ್ವಿಸ್ ಮೈಂಡೆಡ್ ಇದೆ. ಓಕೆ ಸೊ ಅದೇ ನನಗೂ ಇದಾಗಿದೆ. ನನಗೆ ತುಂಬ ಖುಷಿ ಕೊಟ್ಟಿದ್ದಂದರೆ, ಒಂದು ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ ಬಂದಾಗ ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ವಾಲಂಟ್ರಿಯಾಗಿ ಹೋಗಿ 2 ಕೆಸರು ಇಲ್ಲಿವರೆಗೂ ಇರೋಂಥ ಕೆಸರಲ್ಲಿ ಫುಡ್ಡನ್ನು ನಾವೇ ಹೋಗಿ ಪೀಪಲ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದು. ದಟ್ ಈಸ್ ಅ ವೆರಿ ಖುಷಿ ಇವತ್ತಿಗೂ ನನಗೆ. ಓಕೆ ಅದು ವಿಲೇಜ್ ಮೈನ್ ರೋಡಿಂದ ಆ ಊರು ಬಂದು ನಿಯರ್ಲಿ 5 ಕಿಲೋಮೀಟರ್ಸ್ ಈಸ್ ರನ್ನಿಂಗ್. ನಾವು ಅಲ್ಲಿ ವೆಹಿಕಲ್ ಹೋಗೋಕ್ಕೆ 1 hour ತೊಗೊಂಡಿದ್ದು. ಸೊ ಅಷ್ಟು ಕೆಸರು ಆ ಪ್ಲೇಸು ಆಗಿತ್ತು. ಓಕೆ ಸೊ ತುಂಬ ವೆರಿ ಪೂರ್ ಪರ್ಸನ್ಸ್ ಇತ್ತು. 7 feet ಇಸ್ ವಾಟರ್ ಲೆವೆಲ್ ಆಗಿತ್ತು. ಓಕೆ ಸೊ ಆ ಒಂದು ಪ್ಲೇಸ್ ವಾಟರ್ ಕಮ್ಮಿ ಆದಾಗ ನಾವೇ ಫುಲ್ ಅಲ್ಲಿಗೆ ಹೋಗಿ ವೆಹಿಕಲಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಾವೇ ಸ್ಟಿಫ್ ಆಗಿ ಅವ್ರಿಗೆ ಮನೆಗೆ ಕೊಟ್ಟು ಬಂದಿದ್ವಿ. ಅದು ನನಗೆ ತುಂಬ ಇವತ್ತಿಗೂ ವೆರಿ ಹ್ಯಾಪಿ ಐ ಆಮ್. ಗ್ರೇಟ್. ಅದೊಂದು. ಮತ್ತು ಎವ್ರಿ ಇಯರ್ಲಿ ಒನ್ಸ್ ಮೈ ಫಾದರ್ ಮದರ್ ನೇಮಲ್ಲಿ ಒಂದು 10 to 15 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಮಾಡಿ ಓಕೆ ನಿಮ್ಮ ಅವ್ರ ಮೋರ್ ದೆನ್ 15 years ಇಂದನು. ಓಕೆ ಫಸ್ಟ್ ಮದರ್ ಮಾಡಿದ್ರು. ಸೊ ಆಸ್ ಕಂಟಿನ್ಯೂ ಮೈ ಇಫ್ ಯು ಐ ವಿಲ್ ನಾನು ನನ್ನ ಪರ್ಸನಲ್ ಅರ್ನಿಂಗಿಂದನೇ ನಾನು ಅದನ್ನು ಕೊಡ್ತೀನಿ. ಓಕೆ ಅವ್ರ ನೇಮ್ ಮೆನ್ಷನ್ ಮಾಡ್ಬೋದಾ? ಶೂರ್, ವೆರಿ ಇಂಪಾರ್ಟೆಂಟ್. ಯಾ ಮೈ ಫಾದರ್ ನೇಮ್ ಇಸ್ BM ಲಿಂಗಶೆಟ್ಟಿ. ಮೈ ಮದರ್ ನೇಮ್ ಇಸ್ B ಚಂದ್ರಮ್ಮ. ಅವರು ಮೊದಲು ಲೆಕ್ಚರರ್ ಆಗಿದ್ರು ನನ್ನ ಫಾದರ್. ವೆರಿ ಹ್ಯಾಪಿ ಟು ಮೈ ಫಾದರ್ ಓಕೆ ಬಿಕಾಸ್ ಈಸ್ ಎ ಲೆಕ್ಚರರ್. ಓಕೆ ಸೊ ಮೆನಿ ಸ್ಟೂಡೆಂಟ್ಸ್ ಆಸ್ ಇನ್ ದ ಇಂಡಿಯನ್ ತಯಾರು ಮಾಡೋಂಥ ಒಂದು ಇದಿತ್ತು. ಸೊ ಅವ್ರ ಸಮ್ಮಿದಾಗಿ ಅವ್ರು ರಿಸೈನ್ ಮಾಡಿ ನಂತರ ಬಿಸ್ನೆಸ್ ಶುರು ಮಾಡಿದ್ರು. ಸೊ ಆಮೇಲೆ ನಮ್ಮ ಕಮ್ಯುನಿಟಿ ಪ್ರೆಸಿಡೆಂಟ್ ಆದರು. ಓಕೆ ಒಳ್ಳೊಳ್ಳೆ ವರ್ಕ್ಸ್ ಮಾಡಿದ್ದಾರೆ. ಮದರ್ ಆಲ್ಸೋ ಹೋಮಲ್ಲಿದ್ದರು. ಅವರು ಇದು ನ್ಯಾಷನಲ್ ಲೆವೆಲ್ ಮಹಿಳಾ ಇದಕ್ಕಾಗಿ ಸೊ ಒಳ್ಳೆ ವರ್ಕ್ಸ್ ಮಾಡಿದ್ದಾರೆ. ಓಕೆ ಸೊ ಈ ಆಲ್ಸೋ ವೆರಿ. ಸೊ ಅವರಿಬ್ಬರ ಒಂದು ಗಿಫ್ಟ್ ನನಗೆ ಬಂದಿದೆ. ಓಕೆ ಇದ್ರ ಜೊತೆಯಲ್ಲಿ ನನ್ನ ಫ್ಯಾಮಿಲಿ, ನನ್ನ ಮಿಸಸ್ ಆಲ್ಸೋ ಆಸ್ ಅ ಸರ್ವಿಸ್ ಹೆಡ್. Oh. ಈಸ್ ಅ ಸೆಕ್ರೆಟರಿ ಇನ್ ಪ್ರೆಸೆಂಟ್ಲಿ ಇನ್ ದ ಸೊಸೈಟಿ. ಓಕೆ ಸೊ ಅದನ್ನು ಒಂದು ಸರ್ವಿಸ್ ಮೈಂಡ್ ಆಗಿ ತೊಗೊತಿದ್ವಿ. ಒಂದು. ಎರಡನೆಯದು, ನಾನು ಪ್ರತಿ ವರ್ಷ ದೀಪಾವಳಿ ದಿನ ನಾನು ಮನೆ ಸೆಲೆಬ್ರೇಟ್ ಮಾಡಲ್ಲ. ನಾವು ಒಂದು ಅನಾಥಾಶ್ರಮಕ್ಕೆ ಹೋಗಿ ಆ ಮಕ್ಕಳ ಜೊತೆ ಅವ್ರ ಜೊತೆ ಅವ್ರಿಗೆಲ್ಲ ಸ್ವೀಟ್ಸ್ ಹಂಚಿ ಅವ್ರ ಜೊತೆ ಕೂತು ಎಂಟೈರ್ ಫ್ಯಾಮಿಲಿ, ವೈಫ್, ಹಸ್ಬೆಂಡ್, ಚಿಲ್ಡ್ರನ್ಸ್ ಆಸ್ ಆಲ್ಸೋ ಕೂತು ಪಂಕ್ತಿಲಿ ಕೂತು ಊಟ ಮಾಡಿ ನಾವು ಅವ್ರ ಜೊತೆ ಇದ್ದು ಸಂಜೆ ಬರ್ತೀವಿ. ದಟ್ ಈಸ್ ಎವ್ರಿ ಇಯರ್ ಒನ್ಸ್. ಆ್ಯಂಡ್ ಮೈ ಫಾದರ್ ಮದರ್ ಬರ್ತ್ಡೇ ಡೇಟ್ ಆಲ್ಸೋ ಸೇಮ್ ಪ್ರೊಸೆಸ್. ಓಕೆ ನಾನು ಅದು ವಿಚಾರವಾಗಿ ತುಂಬ ಖುಷಿಯಿಂದ ಹೇಳ್ತೀನಿ. ಇಡೀ ನಮ್ಮ ದೇಶದ ಬೆನ್ನೆಲುಬಾದಂಥ ರೈತ ಹಾಗೂ ನೇಕಾರು, ರೈತರು ಬಂದು ಬೆಳೆನ ಬೆಳೆದು ಒಂದೊಂದು ಹನಿನೂ ಬೆಳೆದು ನಮ್ಮ ಫುಡ್ನ ನೀಡೋವಂಥ ವೆರಿ ಇಂಪಾರ್ಟೆಂಟ್ ಪರ್ಸನ್. ಹೌದು. ಇನ್ನೊಬ್ಬರು ವೀವರ್ಸ್. ಐ ಆಮ್ ಎ ವೀವರ್ ಸೊಸೈಟಿ. ನಾನು ನೇಕಾರ ಕುಟುಂಬದ. ಸೊ ನಾವೆಲ್ಲ ಡ್ರೆಸ್ಸಸ್ನ ಏನು ವೇವ್ ಮಾಡಿ ಇದು ಮಾಡಿದಾಗ ಅದಕ್ಕೆ ಒಂದು ಇಡೀ ಎಂಟೈರ್ ಬಾಡಿನ ಕ್ಲೋಸ್ ಮಾಡಿ ಒಂದು ಮತ್ತೆ ಅವ್ರಿಗೆ ಲುಕ್ ಕೊಡೋವಂಥ ಒಂದು ವೀವರ್ಸ್ ನಾವು. ಸೊ ಇವೆರಡೂ ದೇಶದ ಬೆನ್ನೆಲುಬು ಅಂತ ನಾನು ಹೇಳ್ತೀನಿ. ಜೊತೆಗೆ ಯೂತ್ಸ್ ಕಂಟ್ರಿಗೆ ಸೇವ್ ಮಾಡಿ ಸರ್ವಿಸ್ ಮೈಂಡೆಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಬೇಕು. ನೀವೇನು ಲಾರ್ಜ್ ಆಗಿ ಬೇಡ, ಜಸ್ಟ್ ಸ್ಮಾಲ್ ಒಂದು 5 to 10 members ಕೂಡಿ ಒಂದು ಇದು ಮಾಡಿ, ನೀವು ಮಾಡಿ ಏನು ಮಾಡ್ಬೋದು ಏನು ಅಂತ ಯೂತ್ಸು ಯಂಗ್ಸ್ಟರ್ಸ್ ಮಾಡಿ ಏನಾದರೂ ಒಂದು ಕಂಟ್ರಿಗೆ ಸರ್ವಿಸ್ ಮೈಂಡ್ ಮಾಡಿ. ನಾಟ್ ಎ ಲಾರ್ಜ್, ಸ್ಮಾಲ್ ಆಸ್ ದಟ್ ಇಸ್ ಅ ಫ್ಯೂಚರ್ ಇಸ್ ಗೋ ಟು ದೇರ್ ಹೈ. ಓಕೆ ದಟ್ ಈಸ್ ಆಲ್. ಫಾರ್ಮರ್ಸ್ ಅಂತ ಅಂದಂಗ ಅಫ್ಕೋರ್ಸ್ ಅವರು ಬೆನ್ನೆಲುಬು ಅಂತ ನಾವೆಲ್ಲರೂ ಮೆನ್ಷನ್ ಮಾಡಿರ್ತೀವಿ. ಎಸ್ ಮ್ಯಾಮ್. ಅವ್ರಿಗೂ ಈಗಿರೋ ಜನರೇಷನ್ ಪ್ರಕಾರ ಅವ್ರ ಬೆಲೆ ಯಾವತ್ತಾದ್ರೂ ಕಮ್ಮಿ ಆಗ್ತಿದೆ ಅಂತ ಅನ್ನೋದು ಏನಾದ್ರು ನಿಮ್ಗೆ ಖಂಡಿತ ಇಲ್ಲ ಮೇಡಮ್. ಅದ್ರ ಬಗ್ಗೆ ಯಾವುದೇ ವಿಧವಾದ ಇದಿಲ್ಲ. ಓಕೆ ಯಾಕೆಂದರೆ ಇವತ್ತಿನ ದಿನ ಇರಬೇಕಾದಂಥ ಅವರು ಫಸ್ಟ್. ಯಾಕೆಂದರೆ ಎವ್ರಿ ಸೆಕೆಂಡ್ಸ್ ಅವ್ರನ್ನ ಭೂಮಿಯಿಂದ ಬೆಳೆದು ನಮಗೆಲ್ಲ ಕೊಡ್ತಾರೆ. ಹೌದು. ಅವರ ಶ್ರಮ ಆಗಿರುತ್ತೆ. ಅವ್ರ ಎನರ್ಜೀಸ್ ಎಲ್ಲ ಇಶ್ಯೂ ಮಾಡಿ ನಮ್ಮನ್ನೆಲ್ಲ ಇದು ಮಾಡಿ. ಸೊ ಅವ್ರದ್ದು ಯಾವತ್ತೂ ಕಮ್ಮಿ ಆಗಲ್ಲ. ಬಟ್ ಆ ತರ ನೋಡೋರ್ಗು ಒಂದು ಮೆಸೇಜ್ ನೀವು ಕೊಡ್ಬೇಕಾಗುತ್ತೆ. ನಾನು ಹೇಳ್ತೀನಿ ಓಪನ್ ಆಗಿ, ಐ ವಿಲ್ ಟೆಲ್ ಟು ಫ್ರಾಂಕ್ಲಿ. ಅದನ್ನ ನೀವು ಇದು ಮಾಡಿ, ನೀವು ಒಂದಿನ ಅದಕ್ಕೆ ಇದು ಮಾಡಿದಾಗ ಅವ್ರ ಜೊತೆ ಸೇರಿದಾಗ ಅದು ವ್ಯಾಲ್ಯೂಬಲ್ ಏನು ಅನ್ನೋದು ಅವ್ರದ್ದು. ಓಕೆ. ಸೊ ಇವತ್ತು ಭಾರತ್ ಐಕಾನಿಕ್ ಅವಾರ್ಡ್ ಪಡ್ಕೋತಾ ಇದ್ದೀರಾ ಅಂತಂದಾಗ ಆ ಅವಾರ್ಡ್ ನಿಮ್ಗೆ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತ ನಂಬ್ತಿದ್ದೀರಾ? ನಾನು ಈ ಪ್ರಶಸ್ತಿಗೆ ಅರ್ಹನಾಗಿ ಇರೋದು ಒಂದು ರೀತಿಯ ಸಂತಸ ಆಗಿದೆ.
ಅದರ ಜೊತೆಯಲ್ಲಿ ಈ ಪ್ರಶಸ್ತಿಯನ್ನು ನಾನು ನನ್ನ ತಂದೆ ತಾಯಿ, ನನ್ನ ಕುಟುಂಬ ಮತ್ತು ಇಡೀ ಭಾರತ ದೇಶದ ಪ್ರತಿಯೊಬ್ಬರಿಗೂ, ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಎವ್ರಿ ಸೆಕೆಂಡ್, ಎವ್ರಿ ಮೂಮೆಂಟ್, ಎವ್ರಿ ಇಂಡಿಯಾನ ಸೇವ್ ಮಾಡೋವಂಥ ನಮ್ಮ ಸೋಲ್ಜರ್ಸ್ಗೆ ಅದನ್ನು ಸೇವ್ ಕೊಡ್ತಾ ಇದ್ದೀನಿ. ನನಗೋಸ್ಕರ ಐ ಆಮ್ ಓನ್ಲಿ ವರ್ಕಿಂಗ್ ಇನ್ ದ ಕಂಟ್ರಿ, ನಾಟ್ ಫಾರ್ ಅ ಮ್ಯಾನ್. ನಾನು ನನ್ನ ಕರ್ತವ್ಯ ದೇಶಕ್ಕೆ ಮ್ಯಾನ್ ಆಗಿ ನನ್ನ ಸರ್ವಿಸ್ ಫಸ್ಟ್. ನಾನು ಅದು ಪ್ರಶಸ್ತಿನ ನಮ್ಮ ಈ ಪ್ರಧಾನಮಂತ್ರಿಗಳಿಗೂ ಹಾಗೂ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಜೊತೆಯಲ್ಲಿ ಹಗಲು ಇರುಳು ಎನ್ನದೆ ನಮ್ಮನ್ನ ದೇಶವನ್ನ ಕಾಯುವಂತ ವೀರ ಯೋಧರಿಗೆ ನಾನು ಅದನ್ನು ಅರ್ಪಣೆ ಮಾಡ್ತೀನಿ. ಗ್ರೇಟ್. ತುಂಬಾ ಏನದು ಡೆಡಿಕೇಶನ್ ಅಂತಂದಾಗ ಎಲ್ಲರನ್ನೂ ಸೇರಿಸ್ಕೊಂಡು ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ. ತುಂಬಾ ಒಳ್ಳೆ ವಿಷಯ ಅದು. ಥ್ಯಾಂಕ್ ಯು. ಅಂಡ್ ಒನ್ ಮೆಸೇಜ್ ಇಫ್ ಯು ಕುಡ್ ಗಿವ್ ದ ಭಾರತ್ ಐಕಾನಿಕ್ ಅವಾರ್ಡ್ಸ್ ಟೀಮ್ಗೆ ನೀವೇನಾದ್ರೂ ಮೆಸೇಜ್ ಕೊಡಬೇಕು ಅಂತಂದ್ರೆ ಏನಾಗಿರ್ಬೋದು ಅದು? ಮುಂದಿನ ದಿನಮಾನಗಳಲ್ಲಿ ಈ ಥರ ಪ್ರಶಸ್ತಿ ನೀವು ನೀಡ್ತಾ ಇದ್ದೀರಲ್ಲ, ಜೊತೆಯಲ್ಲಿ ಈಗ ಆಲ್ರೆಡಿ ನಾನು ನಿಮ್ಮದೆಲ್ಲ ಅಬ್ಸರ್ವ್ ಮಾಡಿದೆ. ನಾನು ನಿಮ್ಮ ಸಂಸ್ಥೆ ಭಾರತ್ ಐಕಾನ್ ಸಂಸ್ಥೆನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ನೀವು ವಿಮೆನ್ಸ್ಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಾ ಅನ್ನೋದನ್ನು ನಾನು ಐ ವಿಲ್ ದ ಗ್ಲಾನ್ಸ್ ದ ಎವ್ರಿ ಒನ್ ಇನ್ ದ ಬುಕ್ಸ್ ಆ್ಯಂಡ್ ಎಸ್ಟರ್ಡೇಸ್ ಇದರಲ್ಲಿ. ಸೊ ಪ್ರಾಧಾನ್ಯತೆ ನೀವು ನೀಡಿದಂಥ ನೀವು ಇಂಪಾರ್ಟೆನ್ಸ್ನ ಲೇಡೀಸ್ ಕೊಡ್ತಿದ್ದೀರಲ್ಲ, ಅವ್ರನ್ನ ಮುಂದೆ ತರಬೇಕು ಅನ್ನೋ ನಿಮ್ಮ ಇದಕ್ಕೆ ಐ ವಿಲ್ ಹ್ಯಾಟ್ಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವರ್ಡ್ ಐ ಥಿಂಕ್ ಎಲ್ಲ ಟೀಮ್ ಎಫರ್ಟ್ಗೆ ಸೇರುತ್ತೆ. ಅಂಡ್ ಆಸ್ ಅ ಸೋಷಿಯಲ್ ವರ್ಕರ್ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿ ನೀವು ನಿಲ್ಬೇಕು ಅಂತ ನಾನು ವಿಶ್ ಮಾಡ್ತೀನಿ ಹರೀಶ್. ಥ್ಯಾಂಕ್ ಯು.